ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ. ಇವತ್ತಿನ ಮಾರ್ಕೆಟ್ ಸೆಷನ್ ರೇಂಜ್ ಬೌಂಡ್ ಮತ್ತು ವೊಲಟಾಲಿಟಿ ಆಗಿತ್ತು. ಇನ್ವೆಸ್ಟರ್ಸ್ ಕಂಪ್ಲೀಟ್ ಫೋಕಸ್ ನಾಳೆ ಬರುವ RBI ಮಾನಿಟರಿ ಪಾಲಿಸಿ ಡಿಸಿಷನ್ ಮೇಲೆ ಇತ್ತು. ಮಾರ್ಕೆಟ್ ಸೆಷನ್ ಮಧ್ಯೆ ಮಲ್ಟಿಪಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಕಂಡ್ರು. ಕೊನೆಗೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಫ್ಲ್ಯಾಟ್ ಆಗಿ ಕ್ಲೋಸ್ ಆಗಿದೆ. ಜೊತೆಗೆ RBI ಪಾಲಿಸಿ ಎಕ್ಸ್ಪೆಕ್ಟೇಷನ್, ಇಂಡಿಯನ್ ಗ್ರೋತ್ ಸ್ಟೋರಿ, ಮಿಡಲ್ ಈಸ್ಟ್ ಡೆವಲಪ್ಮೆಂಟ್, ಟೈಟನ್ ಗ್ರೋತ್ ಗೈಡೆನ್ಸ್, ವೇದಾಂತ ಅಪ್ಡೇಟ್, BHEL ಇಂಟರ್ನ್ಯಾಷನಲ್ ಆರ್ಡರ್ ಮತ್ತು ಇಂಪಾರ್ಟೆಂಟ್ ಸ್ಟಾಕ್ ಸ್ಪೆಸಿಫಿಕ್ ಡೆವಲಪ್ಮೆಂಟ್ ಬಗ್ಗೆ ಕಂಪ್ಲೀಟಾಗಿ ಅನಲೈಸ್ ಮಾಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾಕೆಂದರೆ ನಾಳೆ RBI ಡಿಸಿಷನ್ ಮಾರ್ಕೆಟ್ ಡೈರೆಕ್ಷನ್ನ ಡಿಸೈಡ್ ಮಾಡ್ಬೋದು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮಾರ್ಕೆಟ್ ಇವತ್ತು ಆಲ್ಮೋಸ್ಟ್ ಫ್ಲ್ಯಾಟ್ ಆಗಿ ಕ್ಲೋಸ್ ಆಗಿದೆ. ನಿಫ್ಟಿ 50 10 ಪಾಯಿಂಟ್ ಮೇಲೆ ಹೋಗಿ 23,416ರಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 13 ಪಾಯಿಂಟ್ ಮೇಲೆ ಹೋಗಿ 74,360ರಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 121 ಪಾಯಿಂಟ್ ಮೇಲೆ ಹೋಗಿ 54,307ರಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 80 -0.29 ಆಗಿ 29,300ರಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಆಟೋ +0.20 ಆಗಿ 26,114ರಲ್ಲಿ ಕ್ಲೋಸ್ ಆಗಿದೆ. ಮಾರ್ಕೆಟ್ ಇವತ್ತು ಕಂಪ್ಲೀಟ್ ವೇಟ್ ಆ್ಯಂಡ್ ವಾಚ್ ಮಾಡೋ ಮೂಡಲಿತ್ತು. ನಿಫ್ಟಿ 50ಯ ಟೆಕ್ನಿಕಲ್ ವ್ಯೂ ನೋಡೋದಾದರೆ, ನಿಫ್ಟಿ 50 ನಿನ್ನೆ 23,515 ಲೆವೆಲ್ವರೆಗೂ ರಿಕವರಿ ಮಾಡಿತ್ತು. ಆದರೆ ಇವತ್ತು ಮತ್ತೆ ಮಾರ್ಕೆಟ್ 23,400 ರೇಂಜಲ್ಲಿ ಬಂದಿದೆ. 23,400 ಸಪೋರ್ಟ್ ಲೆವೆಲ್ ಆಗಿದ್ದು, ಮಾರ್ಕೆಟ್ ಥರ್ಡ್ ಟೈಮ್ ಟೆಸ್ಟ್ ಮಾಡ್ತಾ ಇದೆ. ಪ್ರತಿ ಟೈಮ್ ರೀಟೆಸ್ಟ್ ಮಾಡುವಾಗ ಸಪೋರ್ಟ್ ವೀಕ್ ಆಗುತ್ತೆ. ನಾಳೆ ಬರುವ RBI ಡಿಸಿಷನ್ ಪಾಸಿಟಿವ್ ಬಂದರೆ ಮಾರ್ಕೆಟ್ ಬ್ರೇಕ್ಔಟ್ ಆಗ್ಬೋದು. ನೆಗೆಟಿವ್ ಸರ್ಪ್ರೈಸ್ ರಿಪೋರ್ಟ್ ಏನಾದರೂ ಬಂದರೆ ವೊಲಟಾಲಿಟಿ ಇನ್ಕ್ರೀಸ್ ಆಗ್ಬೋದು ಅಥವಾ ಡೌನ್ ಸೈಡ್ ಹೋಗ್ಬೋದು. ಕಾಮರ್ಸ್ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವರು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರ ಪ್ರಕಾರ ವರ್ಲ್ಡ್ ಇಂಡಿಯಾನ ರಿಲಯಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ನೋಡ್ತಾ ಇದೆ. ಇಂಡಿಯಾ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಡೆಸ್ಟಿನಿ ಆಗ್ತಾ ಇದೆ. ಇಂಡಿಯಾ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕನಾಮಿ ಆಗಿ ಕಂಟಿನ್ಯೂ ಆಗ್ತಾ ಇದೆ. ಮುಂದಿನ 20 ವರ್ಷಗಳಲ್ಲಿ ಇಂಡಿಯಾ ಗ್ರೋತ್ ಸ್ಟೋರಿ ಕಂಟಿನ್ಯೂ ಆಗುವ ಎಕ್ಸ್ಪೆಕ್ಟೇಷನ್ ಇದೆ. ಇದರಿಂದ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಪಾಸಿಟಿವ್ ಸಿಗ್ನಲ್ ಇದೆ. ವಾರ ಆಗೋ ಟೈಮಲ್ಲಿ ಫ್ಯೂಲ್ ಮತ್ತು ಕ್ರೂಡ್ ಆಯಿಲ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಪೆಟ್ರೋಲಿಯಂ ಮಿನಿಸ್ಟರ್ ಆದ ಹರ್ದೀಪ್ ಪುರಿ ಇಂಪಾರ್ಟೆಂಟ್ ಅಪ್ಡೇಟ್ ಕೊಟ್ಟಿದ್ದಾರೆ. ಲಾಸ್ಟ್ 90 ಡೇಸಿಂದ ಇಂಡಿಯಾ ಫ್ಯೂಲ್ ಸಪ್ಲೈ ಯಾವುದೇ ತೊಂದರೆ ಆಗದೆ ಸಪ್ಲೈ ಮಾಡ್ತಾಯಿದ್ರು. ಇದರಲ್ಲಿ 90% ಆಫ್ ಕ್ರೂಡ್ ಆಯಿಲ್ ಸ್ಟ್ರೇಟ್ ಆಫ್ ಹಾರ್ಮುಜ್ ರೂಟಿಂದನೇ ಸಪ್ಲೈ ಆಗಿದೆ. ಅದೇ ರೀತಿ ವಾರ್ ಸಿಚುವೇಷನಲ್ಲೂ ಕೂಡ ಇಂಡಿಯಾ ವರ್ಲ್ಡಲ್ಲಿ ಸೆಕೆಂಡ್ ಲೋಯೆಸ್ಟ್ ಪ್ರೈಸ್ ಹೈಕ್ ಮಾಡಿರೋ ಕಂಟ್ರಿ ಆಗಿದೆ. ಮೊದಲನೇದಾಗಿ ಜಪಾನ್ ಇದೆ, ಎರಡನೇದಾಗಿ ಇಂಡಿಯಾ ಇದೆ. ಇದರಿಂದ ಇಂಡಿಯಾ ಎನರ್ಜಿ ಮ್ಯಾನೇಜ್ಮೆಂಟ್ ಸ್ಟ್ರೆಂತ್ನ ತೋರಿಸ್ತಾ ಇದೆ. ಮಿಡ್ಲ್ ಈಸ್ಟ್ ಡೆವಲಪ್ಮೆಂಟ್ ಮೇಲೆ ಇನ್ವೆಸ್ಟರ್ಸ್ ಫೋಕಸ್ ಮಾಡ್ತಿದ್ದಾರೆ. ಡೊನಾಲ್ಡ್ ಟ್ರಂಪ್ ಡಿಪ್ಲೊಮಸಿ ಫ್ರೆಂಡ್ಸ್ ಸಿಗ್ನಲ್ ಮಾಡಿದ್ದಾರೆ. ಸೀಸ್ ಫೈರ್ ಎಫರ್ಟ್ ಕಂಟಿನ್ಯೂ ಆಗ್ತಾ ಇದೆ. ಇರಾನ್ ಡಿಸ್ಕಷನ್ ಕೂಡ ಮಾರ್ಕೆಟ್ ವಾಚ್ ಮಾಡ್ತಾ ಇದೆ. ಗ್ಲೋಬಲ್ ಮಾರ್ಕೆಟ್ಸ್ ಕರೆಂಟ್ಲಿ ಮೇಜರ್ ಎಸ್ಕಲೇಷನ್ ಅವಾಯ್ಡ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಟೈಟನ್ ಕಂಪ್ನಿಯು ಫೈನಾನ್ಷಿಯಲ್ ಇಯರ್ 2030 ಟಾರ್ಗೆಟ್ ಅನೌನ್ಸ್ ಮಾಡಿದ್ದಾರೆ. ಟೈಟನ್ ಕಂಪ್ನಿಯ ಪ್ರಕಾರ ರೆವಿನ್ಯೂ ಫೈನಾನ್ಷಿಯಲ್ ಇಯರ್ 2026 ಕಂಪೇರ್ ಮಾಡಿದರೆ 2x ಮಾಡುವ ಟಾರ್ಗೆಟ್ ಇಟ್ಟುಕೊಂಡಿದ್ದಾರೆ. ಜ್ಯುವೆಲರಿ ಬಿಸ್ನೆಸ್ಸಲ್ಲಿ ಇಯರ್ ಆನ್ ಇಯರ್ 20% CAGR ಟಾರ್ಗೆಟ್. ಕರೆಂಟ್ ಸ್ಟೋರ್ ಬಂದು 800 ಇದೆ. 2030 ಆಗೋದ್ರೊಳಗಡೆ 1400 ಸ್ಟೋರ್ಗೆ ಎಕ್ಸ್ಪೆನ್ಷನ್ ಪ್ಲ್ಯಾನ್ ಇದೆ. ಮಾರ್ಕೆಟ್ ಈ ಅಗ್ರೆಸಿವ್ ಗ್ರೋತ್ನ ಗೈಡೆನ್ಸ್ನ ಪಾಸಿಟಿವ್ ಆಗಿ ತೊಗೊಂಡಿದೆ. ಅದಕ್ಕೋಸ್ಕರ ಇವತ್ತು ನಿಫ್ಟಿ 50 ಟಾಪ್ ಗೇನರ್ ಲಿಸ್ಟಲ್ಲಿ ಟೈಟನ್ ಕಂಪ್ನಿ ಇದೆ. ವೇದಾಂತ ಕಂಪ್ನಿ ಮೇಲೆ ನಡೆದ FEMA ಇನ್ವೆಸ್ಟಿಗೇಷನ್ ಬಗ್ಗೆ ಮೇಜರ್ ಅಪ್ಡೇಟ್ ಬಂದಿದೆ. ಕಂಪ್ನಿ ಸ್ಟೇಟ್ಮೆಂಟ್ ಪ್ರಕಾರ ಇಡಿ ಸರ್ಚ್ ಆಪರೇಷನ್ ಕಂಪ್ಲೀಟ್ ಆಗಿದೆ. ಯಾವುದೇ ಪೆನಲ್ಟಿ ಹಾಕಿಲ್ಲ, ಯಾವುದೇ ರೆಸ್ಟ್ರಿಕ್ಷನ್ ಕೂಡ ಮಾಡಿಲ್ಲ. ಅವರ ಯಾವ ಆಪರೇಷನ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇಲ್ಲ. ಈ ಎಲ್ಲ ಕ್ಲಾರಿಫಿಕೇಷನ್ಸ್ ಇನ್ವೆಸ್ಟರ್ ಸೆಂಟಿಮೆಂಟ್ಗೆ ಪಾಸಿಟಿವ್ ಆಗಿದೆ. BHEL ಕಂಪ್ನಿಗೆ ಒಂದು ಬಿಗ್ ಆರ್ಡರ್ ಬಂದಿದೆ. BHEL ನೈಜೀರಿಯಾದಿಂದ ಇಂಟರ್ನ್ಯಾಷನಲ್ ಆರ್ಡರ್ ತೊಗೊಂಡಿದೆ. ಆರ್ಡರ್ ವ್ಯಾಲ್ಯೂ ಬಂದು 2,000ರಿಂದ 2,500 ಕೋಟಿ. ಪ್ರಾಜೆಕ್ಟ್ ಅಂದರೆ ಗ್ಯಾಸ್ ಟರ್ಬೈನ್ ಜನರೇಟರ್ ಪ್ಯಾಕೇಜ್ ಸಪ್ಲೈ. ಇದು ಪೀರಿಯಡ್ ಬಂದು 26 ತಿಂಗಳು ಇರುತ್ತೆ. ಅಷ್ಟರೊಳಗಡೆ ಕಂಪ್ನಿ ಈ ಆರ್ಡರ್ನ ಕ್ಲೋಸ್ ಮಾಡಬೇಕು. ಇದು ಕಂಪ್ನಿಗೆ ಒಂದು ಒಳ್ಳೆ ಗುಡ್ ಸೆಂಟಿಮೆಂಟ್ ಆಗಿದೆ. ಕಂಪ್ನಿಯ ಸ್ಟ್ರೆಂತ್ ತೋರಿಸುತ್ತೆ ಯಾವ ಥರ ವರ್ಕ್ ಮಾಡ್ತಾರೆ ಅಂತ.
ಸ್ಟಾಕ್ ನ್ಯೂಸ್ ನೋಡೋದಾದರೆ ಆ್ಯಂಜಲ್ ಒನ್ ಸ್ಟಾಕಲ್ಲಿ ಕ್ಲೈಂಟ್ ಬೇಸ್ ಆಲ್ಮೋಸ್ಟ್ 20% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ಟ್ರೇಡಿಂಗ್ ಆ್ಯಕ್ಟಿವಿಟಿ ಸ್ಟ್ರಾಂಗ್ ಇದೆ. ಫಂಡಮೆಂಟಲ್ ರೀಟೇಲ್ ಪಾರ್ಟಿಸಿಪೇಷನ್ ಕಂಟಿನ್ಯೂ ಸ್ಟ್ರಾಂಗ್ ಆಗ್ತಾ ಇದೆ. ಇದು ಕಂಪ್ನಿಗೆ ಪಾಸಿಟಿವ್ ನ್ಯೂಸ್ ಆಗಿದೆ. ಅದಾನಿ ಪೋರ್ಟ್ಸ್ಗೆ ನೊಮೊರಾ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಟಾರ್ಗೆಟ್ ಪ್ರೈಸ್ ಬಂದು 1930. ಸ್ಟಾಕ್ ಪ್ರೆಸೆಂಟ್ಲಿ 1790 ರನ್ ಆಗ್ತಾ ಇದೆ. ಸೊ ಇಲ್ಲಿಂದ 7 to 8% ಎಕ್ಸ್ಪೆಕ್ಟ್ ಮಾಡ್ಬೋದು. ಮ್ಯಾನೇಜ್ಮೆಂಟ್ ಕೂಡ ಫೈನಾನ್ಷಿಯಲ್ ಇಯರ್ 2031ವರೆಗೂ ಸ್ಟ್ರಾಂಗ್ ಗ್ರೋತ್ನ ಗೈಡೆನ್ಸ್ನ ಮೇಂಟೈನ್ ಮಾಡಿದ್ದಾರೆ. CAGR ವ್ಯಾಲ್ಯೂಮ್ ಕೂಡ ಹೆಲ್ದಿ ಆಗಿದೆ. NMDC ಕಂಪ್ನಿ ಕೂಡ ಮೇಜರ್ ಎಕ್ಸ್ಪೆನ್ಷನ್ ಪ್ಲ್ಯಾನ್ ಇದೆ. ಎಕ್ಸ್ಪೆನ್ಷನ್ ಪ್ಲ್ಯಾನ್ ಬಂದು 50,000 ಕೋಟಿ. ಪ್ರೊಡಕ್ಷನ್ ಟಾರ್ಗೆಟ್ ಬಂದು 100 ಮಿಲಿಯನ್ ಟನ್ ಕೆಪಾಸಿಟಿ. ಇವರು ಮೇಜರಾಗಿ ಕ್ರಿಟಿಕಲ್ ಮಿನರಲ್ಸ್, ರೇರ್ ಅರ್ತ್ ಮೆಟಲ್, ಸ್ಟ್ರಾಟಜಿಕ್ ಮೈನಿಂಗ್ ರಿಸೋರ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಮಾರ್ಕೆಟ್ ಔಟ್ಲುಕ್ ನೋಡೋದಾದರೆ ಮಾರ್ಕೆಟ್ ಕರೆಂಟ್ಲಿ ಕನ್ಸಲ್ಟೇಷನ್ ಫೇಸಲ್ಲಿದೆ. ಇನ್ವೆಸ್ಟರ್ ಕಂಪ್ಲೀಟ್ಲಿ ಫೋಕಸ್ ಇರೋದು RBI ಮಾನಿಟರಿ ಪಾಲಿಸಿ ಡಿಸಿಷನ್ ಮೇಲೆ. ನಿಫ್ಟಿ 23,400 ಸಪೋರ್ಟ್ ಲೆವೆಲಲ್ಲಿ ವಾಚ್ ಮಾಡ್ತಾ ಇದೆ. RBI ಮಾನಿಟರಿ ಪಾಲಿಸಿ ಪಾಸಿಟಿವ್ ಬಂದರೆ ಮಾರ್ಕೆಟ್ ಕಡೆ ಒಂದು ರ್ಯಾಲಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಾದರೂ ಕಾಮೆಂಟ್ರಿ ಬಂದರೆ ಶಾರ್ಟ್ ಟರ್ಮಲ್ಲಿ ಒಂದು ವಾಲಟಿಲಿಟಿ ನೋಡ್ಬೋದು. ನಾಳೆಯ RBI ಔಟ್ಕಮ್ ಇದೆಯಲ್ವ, ಅದು ಒಂದು ಬಿಗ್ಗೆಸ್ಟ್ ಟ್ರಿಗರ್ ಆಗ್ಬೋದು. ಇವತ್ತಿನ ಟಾಪ್ ಗೇನರ್ ನೋಡೋದಾದರೆ ಟೈಟನ್ ಕಂಪ್ನಿ 3.5% ಮೇಲೆ ಹೋಗಿದೆ. ಎಥರ್ನಲ್ 3% ಮೇಲೆ ಹೋಗಿದೆ. ಕೋಲ್ ಇಂಡಿಯಾ 2% ಮೇಲೆ ಹೋಗಿದೆ. ಸಿಪ್ಲಾ 1.7% ಮೇಲೆ ಹೋಗಿದೆ. ಅದಾನಿ ಎಂಟರ್ಪ್ರೈಸಸ್ 1.6% ಮೇಲೆ ಹೋಗಿದೆ. ಅದೇ ರೀತಿ ಟಾಪ್ ಲೂಸರ್ಸ್ ನೋಡೋದಾದರೆ ಇನ್ಫೋಸಿಸ್ 1.7% ಕೆಳಗಡೆ ಬಂದಿದೆ. ಬಜಾಜ್ ಫೈನಾನ್ಸ್ 1.4% ಕೆಳಗಡೆ ಬಂದಿದೆ. ಹಿಂದಾಲ್ಕೋ 1.17% ಕೆಳಗಡೆ ಬಂದಿದೆ. SBI ಲೈಫ್ ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ 1% ಕೆಳಗಡೆ ಬಂದಿದೆ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಗೋಸ್ಕರ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.